ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವಂಬರ ಟಿವಿ. ನಾನು ಭವ್ಯ ಅಭಿಷೇಕ್. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಶಿರಸಿಯ ಹೂವಪ್ಪಾಜಿ. ಕಳೆದ 3 ವರ್ಷಗಳಿಂದ ಶಿರಸಿ ಅಂಚೆ ವಿಭಾಗದ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಭಾರತೀಯ ಸರ್ಕಾರ ಅಂಚೆ ಮೂಲಕ ಒಂದಷ್ಟು ಉತ್ತಮ ಜನಸ್ನೇಹಿ ಯೋಜನೆಗಳನ್ನ ಈ ಮೂಲಕ ತರ್ತಾ ಇದೆ. ಆದರೆ ಇತ್ತೀಚಿನ ಕೆಲ ದಿನಗಳಲ್ಲಿ ಹಲವಾರು ಸ್ಕ್ಯಾಮ್ಗಳ ಮೂಲಕ, ಇನ್ಯಾವುದೋ ಒಂದು ರೀತಿಯ ಅಕ್ರಮ ವಂಚನೆಗಳ ಮೂಲಕ ಜನ ಈ ಬಗೆಯ ಯೋಜನೆಗಳನ್ನ ನಂಬಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಈ ಅಂಚೆ ಯೋಜನೆಗಳು ನಿಜಕ್ಕೂ ಜನಸ್ನೇಹಿಯ? ಜನ ಇದನ್ನ ಕಣ್ಮುಚ್ಕೊಂಡು ನಂಬಬಹುದಾ ಸರ್? ಖಂಡಿತವಾಗಿಯೂ ಕೂಡ ನೀವೇ ಹೇಳಿದ ಹಾಗೆ ಅಂಚೆ ಯೋಜನೆಗಳು ಜನಸ್ನೇಹಿಯಾಗಿದ್ದಾವೆ ಮತ್ತು ಸುರಕ್ಷತೆಯಿಂದ ಕೂಡಿದ್ದಾವೆ. ಎಲ್ಲ ಸಾರ್ವಜನಿಕರು ನಿರ್ಭಯವಾಗಿ ಭಾರತ ಸರ್ಕಾರದಿಂದ ಕೊಡಮಾಡುವ ಎಲ್ಲ ಯೋಜನೆಗಳನ್ನು ನಂಬಬಹುದು ಮತ್ತು ನಂಬಲಾರ್ಹವಾಗಿದ್ದಾವೆ. ಸೊ ಎಲ್ಲ ಯೋಜನೆಗಳು ಕೂಡ ಸುರಕ್ಷತೆಯಿಂದ ಕೂಡಿದ್ದಾವೆ. ಯಾರೆಲ್ಲ ಗ್ರಾಹಕರು ನಮ್ಮ ಅಂಚೆ ಯೋಜನೆಗಳನ್ನು ಹೊಂತಾರೆ ಅವರ ಕುಟುಂಬಕ್ಕೆ ಉತ್ತಮವಾದಂಥ ಸುರಕ್ಷೆ ಕೂಡ ಸಿಗ್ತದೆ ಮತ್ತು ಕುಟುಂಬದ ಅಭ್ಯುದಯಕ್ಕೆ ಕಾರಣ ಕೂಡ ಆಗ್ತದೆ. ಆಲ್ರೆಡಿ ಭಾರತ ಕೇಂದ್ರ ಸರ್ಕಾರ ಜನ ಸುರಕ್ಷಾ ಯೋಜನೆ ಅನ್ನೋ ಹೆಸರಿನಲ್ಲಿ ಸುಮಾರಷ್ಟು ಯೋಜನೆಗಳನ್ನ ಅಂಚೆ ಮೂಲಕ ಜಾರಿಗೆ ತಂದಿವೆ. ಈ ಕುರಿತಾಗಿ ಯಾವೆಲ್ಲ ಯೋಜನೆಗಳಿವೆ, ಅಂದ್ರೆ ಜನ ಸುರಕ್ಷಾ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಯೋಜನೆಗಳು ಜನರಿಗೆ ಸಿಗ್ತಾ ಇದೆ? ಈ ಜನ ಸುರಕ್ಷಾ ಯೋಜನೆಗಳಲ್ಲಿ ಮುಖ್ಯವಾದ 3 ಯೋಜನೆಗಳಿದ್ದಾವೆ. ಅದು ಒಂದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಇನ್ನೊಂದು ಅಟಲ್ ಪೆನ್ಷನ್ ಯೋಜನೆ ಅಂತ. ಈ 3 ಯೋಜನೆಗಳು ಕೂಡ ಜನಸಾಮಾನ್ಯರಿಗೆ ಅತ್ಯಂತ ಅನುಕೂಲಕರವಾದಂತಹ ಯೋಜನೆಗಳು. ಅದರಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕೈಗೆಟುಕುವ ದರದಲ್ಲಿ ಪ್ರತಿಯೊಬ್ಬರೂ ಕೂಡ ಮಾಡಲಿಕ್ಕೆ ಆಗುವಂಥ ಯೋಜನೆ. ಉದಾಹರಣೆಗೆ 20 ರೂಪಾಯಿ ವಾರ್ಷಿಕ ಕಂತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯನ್ನು ಹೊಂದಲಿಕ್ಕೆ. ಈ 20 ರೂಪಾಯಿ ವಾರ್ಷಿಕ ಕಂತನ್ನು ಯೋಜನೆಯನ್ನು ಯಾರು ಹೊಂದ್ತಾರೆ ಅವರಿಗೆ ಆಕಸ್ಮಿಕ ಅವಘಡಗಳಿಗೆ ತುತ್ತಾದಲ್ಲಿ 2 ಲಕ್ಷದ ವಿಮಾ ಪರಿಹಾರ ಸಿಗ್ತದೆ. ಒಂದು ವೇಳೆ ಅವರು ಭಾಗಶಃ ಅಂಗವೈಕಲ್ಯತೆ ಉಂಟಾದರೂ ಕೂಡ ಅವರಿಗೆ 1 ಲಕ್ಷದ ಪರಿಹಾರ ಇರ್ತದೆ. ಅಥವಾ ಸಂಪೂರ್ಣ ಅಂಗವೈಕಲ್ಯತೆ ಉಂಟಾದರೂ ಕೂಡ 2 ಲಕ್ಷದ ವಿಮಾ ಪರಿಹಾರ ಉಳಿತದೆ. ಈ ಒಂದು ಸರಳ ಯೋಜನೆಯನ್ನು ಎಲ್ಲ ಸಾರ್ವಜನಿಕರು ಕೂಡ ಹೊಂದಬಹುದಾಗಿದೆ. ಇನ್ನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಲ್ಲಿ 436 ರೂಪಾಯಿ ವಾರ್ಷಿಕ ಕಂತು ಕಟ್ಟಬೇಕಾಗ್ತದೆ. 436 ರೂಪಾಯಿ ವಾರ್ಷಿಕ ಕಂತಿನಲ್ಲಿ ಅವರಿಗೆ ವರ್ಷಕ್ಕೆ 2 ಲಕ್ಷದ ಇನ್ಶೂರೆನ್ಸ್ ಯೋಜನೆ ಇರ್ತದೆ. ಅಂದರೆ ಯಾವುದೇ ಪ್ರಕರಣದಲ್ಲಿ ವ್ಯಕ್ತಿ ಮೃತಪಟ್ಟರೂ ಕೂಡ ಆತನ ಕುಟುಂಬಕ್ಕೆ 2 ಲಕ್ಷದ ಒಂದು ನೆರವು ಸಿಗಲಿದೆ. ಇನ್ನು ಅಟಲ್ ಪೆನ್ಷನ್ ಯೋಜನೆ ಇದು ಅತ್ಯಂತ ಅನುಕೂಲಕರವಾದಂಥ ಒಂದು ಪಿಂಚಣಿ ಯೋಜನೆ. ಇದರಲ್ಲಿ ಹೇಗೆ ನಿವೃತ್ತ ನೌಕರರು ಪ್ರತಿ ತಿಂಗಳು ಪಿಂಚಣಿಯನ್ನು ತಗೊಳ್ತಾರೆ, ಹಾಗೆ ಪ್ರತಿಯೊಬ್ಬ ಸಾರ್ವಜನಿಕ ಕೂಡ ಈ ಯೋಜನೆಯನ್ನು ಹೊಂದಬಹುದು. ಆದರೆ ವಯಸ್ಸಿನ ಮಿತಿ ಇದೆ. ಅದಕ್ಕೆ 18ರಿಂದ 40 ವರ್ಷದ ಒಳಗಿನವರು ಯಾರು ಕೂಡ ಈ ಯೋಜನೆಯನ್ನು ಹೊಂದಬಹುದು. ಈ ಯೋಜನೆ ಹೊಂದಿರೋ ಉದಾಹರಣೆಗೆ ಒಂದು 20 ವರ್ಷದ ವ್ಯಕ್ತಿ, ಆತ 60 ವರ್ಷದ ನಂತರ ಪ್ರತಿ ತಿಂಗಳು ನನಗೆ 5,000 ಪೆನ್ಷನ್ ಬರಬೇಕು ಅಂತ ಅಂದರೆ ಈಗ ಆತ ಒಂದು ತಿಂಗಳಿಗೆ 248 ರೂಪಾಯಿ ಕಂತನ್ನು ಕಟ್ಟಬೇಕಾಗ್ತದೆ. ಈ ಯೋಜನೆಯನ್ನು ಮಾಡಿಕೊಂಡು ಅವರು ಪ್ರತಿ ತಿಂಗಳು 248 ಕಟ್ತಾ ಇದ್ದರೆ ಅವರ 60 ವರ್ಷದ ತರುವಾಯ ಅವರಿಗೆ ಪ್ರತಿ ತಿಂಗಳು 5,000 ಪೆನ್ಷನ್ ಸಿಗ್ತದೆ. ಒಂದು ವೇಳೆ ಆತ ಮೃತಪಟ್ಟರೆ ಆತನ ಮಡದಿಯು ಕೂಡ ಈ ಪೆನ್ಷನ್ ಬರುವಂಥ ಯೋಜನೆ ಇದೆ. ಇನ್ನು ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ 20 ರೂಪಾಯಿ ಇನ್ಶೂರೆನ್ಸ್ ಮಾಡಲಿಕ್ಕೆ ಅದಕ್ಕೂ ಕೂಡ ವಯಸ್ಸಿನ ಮಿತಿ ಇದೆ. 18ರಿಂದ 70 ವರ್ಷದವರು ಯಾರು ಕೂಡ ಈ ಯೋಜನೆಯನ್ನು ಮಾಡಬಹುದು. ಸಾಕಷ್ಟು ಜನಪರವಾದ ಯೋಜನೆಗಳಿವು. ಎಲ್ಲ ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಯೋಜನೆಗಳ ಪ್ರಯೋಜನ ಪಡ್ಕೊಳ್ಳುವಂತಾಗಲಿ. ಇನ್ನೇನು ವುಮೆನ್ಸ್ ಡೇ ಹತ್ರ ಬರ್ತಾ ಇದೆ, ಅಂಚೆಯಲ್ಲಿ ಸ್ಪೆಷಲ್ ವುಮೆನ್ಸ್ಗಾಗಿ ಏನಾದರೂ ಒಂದು ಸ್ಪೆಷಲ್ ಯೋಜನೆಗಳಿವೆಯಾ? ಖಂಡಿತ. ಮಹಿಳೆಯರಿಗಾಗಿ ಇರುವಂಥ ಯೋಜನೆಗಳು ನಮ್ಮಲ್ಲಿ ಒಂದು ಹೆಣ್ಣು ಮಕ್ಕಳಿಗಾಗಿ ಇರುವ ಯೋಜನೆ, ಅದು ಕೂಡ 2015 ಜನವರಿಯಲ್ಲಿ ಬಂದಂಥ ಯೋಜನೆ. ಅದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ. ಈ ಯೋಜನೆ 10 ವರ್ಷದ ಒಳಗಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಅವಕಾಶ ಇರ್ತದೆ. ಅದರಲ್ಲಿ BPL ಕುಟುಂಬಗಳಿಗೆ ಕುಟುಂಬ ಕಲ್ಯಾಣ ಯೋಜನೆಯ ಮೂಲಕ ಉಚಿತವಾಗಿ ಈ ಒಂದು ಅಕೌಂಟನ್ನು ಸುಕನ್ಯಾ ಸಮೃದ್ಧಿ ಭಾಗ್ಯಲಕ್ಷ್ಮಿ ಯೋಜನೆ ಮೂಲಕ ಮಾಡಿಕೊಡ್ತಿದ್ದಾರೆ. ಇನ್ನು ಉಳಿದ APL ಕುಟುಂಬಗಳು ಕೂಡ ನಮ್ಮ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ 10 ವರ್ಷದೊಳಗಿನ ತಮ್ಮ ಹೆಣ್ಣು ಮಗಳಿಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡ್ಬೋದು. ಇದು ಯೋಜನೆ 15 ವರ್ಷದವರೆಗೆ ಹಣ ತೊಡಗಿಸ್ಲಿಕ್ಕೆ ಅವಕಾಶ ಇರ್ತದೆ. ಅಕೌಂಟ್ ಖಾತೆ ತೆರೆದು 21 ವರ್ಷದ ತರುವಾಯ ಅಕೌಂಟನ್ನು ಮುಕ್ತಾಯಗೊಳಿಸಿ ಹಣ ಪಡೀಲಿಕ್ಕೆ ಅವಕಾಶ ಇರ್ತದೆ. ಇದರಲ್ಲಿ ಉತ್ತಮವಾದ ಬಡ್ಡಿ ಅಂದರೆ 8.2% ಬಡ್ಡಿ ಇರೋದರಿಂದ ಸುಮಾರು ಹಿರಿಯ ನಾಗರಿಕರಿಗೆ ಕೊಡುವ ಬಡ್ಡಿಯನ್ನು ಈ ಒಂದು ವಿಶಿಷ್ಟವಾದ ಸುಕನ್ಯಾ ಸಮೃದ್ಧಿ ಖಾತೆಗೆ ಭಾರತ ಸರ್ಕಾರ ಕೊಡ್ತಾ ಇದೆ. ಇದನ್ನು ಎಲ್ಲ ಹೆಣ್ಣು ಮಕ್ಕಳು ಯಾರೆಲ್ಲ ಇದುವರೆಗೂ ಮಾಡಿಲ್ಲ ಅವರು ಕೂಡಲೇ ಮಾಡಿಕೊಂಡ್ರೆ ಭಾಳಷ್ಟು ಅನುಕೂಲ ಆಗ್ತದೆ ಈ ಸುಕನ್ಯಾ ಸಮೃದ್ಧಿ ಖಾತೆ. ಇನ್ನು ಮಹಿಳೆಯರ ವಿಷಯವನ್ನು ಹೇಳಿದರೆ, ಮಹಿಳೆಯರಿಗೆ ವಿಶೇಷವಾಗಿ 2023ರಲ್ಲಿ 1 ಏಪ್ರಿಲ್ 2023ರಿಂದ ಜಾರಿಗೆ ಬಂದಂಥ ಒಂದು ಮಹತ್ವದ ಯೋಜನೆ ಅಂದರೆ
ಮಹಿಳಾ ಸಮ್ಮಾನ್ ಉಳಿತಾಯ ಪತ್ರ ಅಂತ. ಇದು ವಿಶೇಷವಾಗಿ ಹೆಸರು ಹೇಳುವಂತೆ ಮಹಿಳೆಯರಿಗೆ ಮಾತ್ರ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಇದು ಸೀಮಿತ ಅವಧಿಗೆ ಬಂದಂಥ ಯೋಜನೆ. 2 ವರ್ಷದವರೆಗೆ ಮಾತ್ರ ಇದು ಚಾಲ್ತಿಯಲ್ಲಿರ್ತದೆ. ಅಂದರೆ 31/3/2025 ಇದು ಕೊನೆ ಆಗ್ತದೆ. ಇದರಲ್ಲಿ 7.5% ಬಡ್ಡಿ ಇರ್ತದೆ. ಸೊ 1,000 ನಂತರದಲ್ಲಿ ಯಾವುದೇ ಅಮೌಂಟನ್ನು 2 ಲಕ್ಷದ ಒಳಗಡೆ, 2 ಲಕ್ಷ ಮಿತಿ ಇದೆ. ಸೊ ಇದನ್ನು ಪ್ರತಿಯೊಬ್ಬ ಮಹಿಳೆ ಕೂಡ ಮಾಡ್ಬೋದು. ಇದಕ್ಕೆ ಯಾವುದೇ ವಯಸ್ಸಿನ ಮಿತಿ ಕೂಡ ಇರೋದಿಲ್ಲ ಮತ್ತು ಸೀಮಿತ ಅವಧಿ, ಈ ತಿಂಗಳ 31 ನಂತರ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಕೆಲವೇ ದಿನಗಳು, ಇನ್ನು 25 ದಿನಗಳು ಉಳಿದಿರೋದ್ರಿಂದ ಎಲ್ಲ ಮಹಿಳೆಯರು ಈ ಒಂದು ಯೋಜನೆಯ ಲಾಭವನ್ನು ಪಡಿಬೇಕು ಅಂತ ನಾನು ಹೇಳ್ತೇನೆ. ಒಂದಷ್ಟು ಜನ ತುಂಬಾ ದುಡಿತಾ ಇರ್ತಾರೆ, ಅಂದ್ರೆ ಸ್ಯಾಲರಿ ಪ್ಯಾಕೇಜ್ ಹೈ ಇರುತ್ತೆ. ನಮ್ಗೆ ಅಂಚೆ ಕಚೇರಿಯಲ್ಲಿ ಅವ್ರಿಗೆ ಉಳಿತಾಯ ಮಾಡೋ ಆಲೋಚನೆ ಇರುತ್ತೆ, ಬಟ್ ಎಲ್ಲಾದ್ರೂ ಆದಾಯ ತೆರಿಗೆದೇನಾದ್ರೂ ಸಮಸ್ಯೆ ಆಗ್ಬೋದು ಅಂತ ಅಂಥವ್ರಿಗೆ ಏನಾದ್ರೂ ವಿನಾಯಿತಿ ಇರುವಂತಹ ಯೋಜನೆಗಳು ಅವಕಾಶ? ಆದಾಯ ತೆರಿಗೆ ವಿನಾಯಿತಿಯ ಸ್ಕೀಮ್ಗಳು ಕೂಡ ಅಂಚೆ ಕಚೇರಿಯಲ್ಲಿ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ 5 ವರ್ಷದ ಟೈಮ್ ಡೆಪಾಸಿಟ್ ಅಕೌಂಟ್ ಅಂತ, ಅಂದರೆ ಒಂದು ಹಣವನ್ನು ತೊಡಗಿಸಿದರೆ 5 ವರ್ಷದ ನಂತರ ಅವ್ರು ಹಿಂಪಡಿಬೋದು. ಅದಕ್ಕೆ ವಾರ್ಷಿಕ ಬಡ್ಡಿ ಅವರ SB ಖಾತೆಗೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಜೊತೆಗೆ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ಇರ್ತದೆ. ಸೊ ಇನ್ನು ಟೈಮ್ ಡೆಪಾಸಿಟ್ ಜೊತೆಗೆ ನಮ್ಮಲ್ಲಿ PPF ಅಕೌಂಟ್ ಅಂತ ಇದೆ. ಇದು 15 ವರ್ಷದ ಅವಧಿಗೆ ಚಲಾವಣೆಯಲ್ಲಿರುವಂಥ ಅಕೌಂಟು. ಸುಕನ್ಯಾ ಸಮೃದ್ಧಿ ಖಾತೆಯ ಹೆಚ್ಚು ನಿಯಮಗಳು ಇದಕ್ಕೂ ಕೂಡ ಅನ್ವಯ ಆಗ್ತದೆ. ಅದೇ ರೀತಿಯ ಒಂದು ಸೌಲಭ್ಯಗಳು ಇದರಲ್ಲೂ ಇದೆ. ಹೇಗೆ ನಾವು 10 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಇದನ್ನು ಸುಕನ್ಯಾ ಸಮೃದ್ಧಿ ಖಾತೆ ಮಾಡ್ತೀವಿ, ಸೊ ಈ ಗಂಡು ಮಕ್ಕಳಿಗೆ ಈ ಸ್ಕೀಮನ್ನು ಮಾಡಿದರೆ ಸುಕನ್ಯಾ ಸಮೃದ್ಧಿಯ ಖಾತೆಯ ರೀತಿಯೇ ಲಾಭವನ್ನು ಪಡೀಲಿಕ್ಕೆ PPF ಅಕೌಂಟಲ್ಲಿ ಉಪಯೋಗ ಆಗಿದೆ. ಮತ್ತು ಆದಾಯ ತೆರಿಗೆ ವಿನಾಯಿತಿ ಇರೋದ್ರಿಂದ ಎಲ್ಲ ಎಂಪ್ಲಾಯೀಸ್, ವರ್ಕರ್ಸು, ಪ್ರೊಫೆಷ್ನಲ್ಸು ಯಾರೊಬ್ಬರು ಕೂಡ ಈ ಖಾತೆಯನ್ನು ಮಾಡ್ಬೋದು. ವಯಸ್ಸು 10 ವರ್ಷ ದಾಟಿದಂತಹ ಯಾರು ಕೂಡ ಈ ಒಂದು ಯೋಜನೆಯನ್ನು ಮಾಡ್ಬೋದು. ಇದರಲ್ಲಿ 7.1% ಬಡ್ಡಿ ಇರೋದ್ರಿಂದ ಉತ್ತಮವಾದಂಥ ಕಾಂಪೌಂಡ್ ಇಂಟ್ರೆಸ್ಟ್ ಬರ್ತದೆ. ಇನ್ಕಮ್ ಟ್ಯಾಕ್ಸ್ ವಿನಾಯಿತಿ ಇರೋದ್ರಿಂದ ಎಲ್ಲರೂ ಕೂಡ ಈ ಸ್ಕೀಮನ್ನು ಮಾಡ್ಬೋದು. ಮಿತಿ ಅಕೌಂಟ್ ಮಾಡಲಿಕ್ಕೆ 500 ರೂಪಾಯಿ ಕಟ್ಟಿದರೆ ಈ ಅಕೌಂಟನ್ನು ಮಾಡಿಕೊಡ್ತೇವೆ. 500 ರೂಪಾಯಿ ನಂತರದಲ್ಲಿ 1 ವರ್ಷಕ್ಕೆ 1.5 ಲಕ್ಷದವರೆಗೆ ಹಣವನ್ನು ಕಟ್ಟಲಿಕ್ಕೆ ಅವಕಾಶ ಇರ್ತದೆ 1 ವರ್ಷದಲ್ಲಿ. ಈ ರೀತಿ 15 ವರ್ಷ ಅಕೌಂಟನ್ನು ಮುಂದುವರಿಸ್ಬೋದು. 15 ವರ್ಷದ ನಂತರ ಕೂಡ ಮುಂದುವರಿಸಬೇಕು ಅಂದರೆ ಮತ್ತೆ 5 ವರ್ಷ ಮುಂದುವರಿಸಲಿಕ್ಕೂ ಕೂಡ ಅವಕಾಶ ಇರ್ತದೆ ಇದರಲ್ಲಿ. ಅಂದ್ರೆ ಇವಾಗ ಬ್ಯಾಂಕ್ ಅಕೌಂಟ್ಸ್ ಡೈಲಿ ಟ್ರಾನ್ಸಾಕ್ಷನ್ಸ್ಗೆ ಅಂಚೆ ಕಚೇರಿ ಖಾತೆನ ಉಪಯೋಗಿಸಬಹುದು, ಅಂದ್ರೆ ಪ್ರತಿದಿನ ವ್ಯವಹರಿಸಲಿಕ್ಕೆ ಅನುಕೂಲವಾಗುವಂತಹ ಖಾತೆ ಇದೆ. ಎಸ್, ಖಂಡಿತವಾಗಿಯೂ ಕೂಡ ಬ್ಯಾಂಕಿನ ಸರಿಸಮವಾಗಿ ಅಂಚೆ ಕಚೇರಿಯಲ್ಲಿ ಅಂಚೆ ಕಚೇರಿ ಉಳಿತಾಯ ಯೋಜನೆ ಅಂತ ಇದೆ. ಇದಕ್ಕೆ ನಾವು ವಾರ್ಷಿಕವಾಗಿ 4% ಬಡ್ಡಿಯನ್ನು ಕೂಡ ಕೊಡ್ತೇವೆ. ಜೊತೆಗೆ ವ್ಯವಹರಿಸಲಿಕ್ಕೆ ಭಾಳಷ್ಟು ಸುಲಭದ ಮಾರ್ಗಗಳಿದ್ದಾವೆ. ಅಂಚೆ ಕಚೇರಿ ಉಳಿತಾಯ ಖಾತೆಯನ್ನು ತೆರೆದ ವ್ಯಕ್ತಿಗೆ ನಾವು ಒಂದು ಪಾಸ್ಬುಕ್ಕನ್ನು ಕೊಡ್ತೇವೆ. ಸೊ ಆ ಪಾಸ್ಬುಕ್ಕಿನ ಮುಖಾಂತರ ಅವರು ವ್ಯವಹಾರವನ್ನು ಮಾಡ್ಬೋದು. ಯಾವುದೇ ಅಂಚೆ ಕಚೇರಿಯಲ್ಲಿ ವ್ಯವಹಾರವನ್ನು ಮಾಡ್ಬೋದು, ಅದು ವಿಶಿಷ್ಟತೆ. ಸೊ ಪಾಸ್ಬುಕ್ ಇಲ್ಲದೆ ಕೂಡ ವ್ಯವಹಾರ ಮಾಡಲಿಕ್ಕೆ ಇತ್ತೀಚೆಗೆ ನಮ್ಮಲ್ಲಿ ಅವಕಾಶವನ್ನು ಕಲ್ಪಿಸಿದ್ದೇವೆ. ಸೊ ಹಣ ಕಟ್ಟಲಿಕ್ಕೆ ಮತ್ತು ಹಣ ಪಡೀಲಿಕ್ಕೆ ಪಾಸ್ಬುಕ್ ಇಲ್ಲದೇನೂ ಕೂಡ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೊ ಕಳೆದ ತಿಂಗಳಿನಿಂದ ಒಂದು ವಿಶಿಷ್ಟ ಯೋಜನೆಯನ್ನು ಜಾರಿ ತಂದಿದ್ದೇವೆ, EKYC ಅಂತ ಹೇಳಿ. ಸೊ ಇದರ ಮೂಲಕ ಈವನ್ ಹಣ ಕಟ್ಟಲಿಕ್ಕೆ ಯಾವುದೇ ಚಲನ್ ಫಾರಮ್ ಭರ್ತಿ ಮಾಡದೆ ಕೂಡ ಹಣ ಕಟ್ಟಲಿಕ್ಕೆ ಅವಕಾಶ ಇರ್ತದೆ. ಮತ್ತು ಹಣ ವಾಪಸ್ ಪಡೀಲಿಕ್ಕೂ ಕೂಡ ಬಯೋಮೆಟ್ರಿಕನ್ನು ಕೊಡುವ ಮೂಲಕ 5,000ದವರೆಗೆ ಯಾವುದೇ ಫಾರಮ್ ಭರ್ತಿ ಮಾಡದೆ, ಯಾವುದೇ ಚೆಕ್ಕನ್ನು ಬರೀದೇನೆ ಹಣ ಹಿಂಪಡಲಿಕ್ಕೆ ಅವಕಾಶ ಇರ್ತದೆ. ಸೊ ಇದರಲ್ಲಿ ನಮ್ಮಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಮೂಲಕ ಇದರ ಕೂಡ ಅಕೌಂಟಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಕೂಡ ಇದರ ಲಿಂಕನ್ನು ಕಲ್ಪಿಸಲಾಗಿದೆ. ಸೊ ಹಾಗಾಗಿ ಬ್ಯಾಂಕಲ್ಲಿರುವಂಥ ಎಲ್ಲ ವ್ಯವಹಾರಗಳನ್ನು ಅಂಚೆ ಕಚೇರಿ ಉಳಿತಾಯ ಯೋಜನೆ ಮೂಲಕ ಮಾಡ್ಬೋದು. ಪ್ರತಿನಿತ್ಯ ಕಟ್ಟಬೋದು, ತೆಗಿಬೋದು. ಅಥವಾ ಬೆಳಿಗ್ಗೆ ಕಟ್ಟಿದ ವ್ಯಕ್ತಿ ಅನಿವಾರ್ಯ ಕಾರಣಕ್ಕೆ ಮಧ್ಯಾಹ್ನದಲ್ಲಿ ಮತ್ತೆ ಹಿಂಪಡಲಿಕ್ಕೂ ಕೂಡ ಅವಕಾಶ ಇರ್ತದೆ. ಅಂದ್ರೆ ಈಗ ತಿಂಗಳ ಉಳಿಸೋದು ಕಷ್ಟ, ಕೈಯಲ್ಲಿ ದುಡ್ಡಿದ್ರೆ ಖರ್ಚಾಗ್ಬಿಡುತ್ತೆ ಅಂತ ಪ್ರತಿ ತಿಂಗಳ ಉಳಿತಾಯ ಮಾಡುವಂತ ಉದ್ಯೋಗಿಗಳಿಗೆ ಹೆಲ್ಪ್ ಅದು ಒಂದು ಯೋಜನೆ ಇದೆ ನಮ್ಮಲ್ಲಿ. ಅದು ಖಂಡಿತವಾಗಿಯೂ ಕೂಡ ನೀವು ಹೇಳಿದ ಹಾಗೆ ತಿಂಗಳ ಬಡ್ಡಿ ಯೋಜನೆ ಕೂಡ ನಮ್ಮಲ್ಲಿ ಜಾರಿ ಇದೆ. ಅದನ್ನು ನಾವು ತಿಂಗಳ ಆದಾಯ ಯೋಜನೆ ಅಥವಾ ಮಾಸಿಕ ಆದಾಯ ಯೋಜನೆ ಅಂತ ಕರಿತೀವಿ. ಈ ಯೋಜನೆಯಲ್ಲಿ ಒಂದಿಷ್ಟು ಹಣವನ್ನು ತೊಡಗಿಸಿದರೆ ಪ್ರತಿ ತಿಂಗಳು ನಾವು ಬಡ್ಡಿಯನ್ನು ಕೊಡ್ತೇವೆ. ಉದಾಹರಣೆಗೆ 1,000ದಿಂದ ಆರಂಭಿಸ್ಬೋದು. 1,000ದ ನಂತರದಲ್ಲಿ 15 ಲಕ್ಷದವರೆಗೆ ತೊಡಗಿಸ್ಲಿಕ್ಕೆ ಇದರಲ್ಲಿ ಅವಕಾಶ ಇರ್ತದೆ. 1 ಲಕ್ಷದ ಹಣವನ್ನು ತೊಡಗಿಸಿದರೆ ಸುಮಾರು 620 ರೂಪಾಯಿ ಪ್ರತಿ ತಿಂಗಳು ಬಡ್ಡಿ ಬರ್ತದೆ. ಸೊ ಆ ರೀತಿ ಒಂದು 10 ಲಕ್ಷ ಹಣವನ್ನು ತೊಡಗಿಸಿದರೆ ಸುಮಾರು 6,200ರಷ್ಟು ಪ್ರತಿ ತಿಂಗಳು ಬಡ್ಡಿ ಬರ್ತದೆ. ಈ ಬಡ್ಡಿ ಹಣದಲ್ಲಿ ಜನ ಜೀವನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. ಇಟ್ಟ ಹಣಕ್ಕೆ ಸುರಕ್ಷೆ ಇರ್ತದೆ. 5 ವರ್ಷದ ನಂತರ ಪೂರ್ತಿ ಹಣವನ್ನು ಹಿಂಪಡಲಿಕ್ಕೆ ಅವಕಾಶ ಇರ್ತದೆ. ಸೊ ಇದು ಒಂದಿಷ್ಟು ಹಣವನ್ನು ಇಟ್ಕೊಂಡಂಥವರಿಗೆ ತಿಂಗಳ ಬಡ್ಡಿ ಮೂಲಕ ಜೀವಿಸಲಿಕ್ಕೆ ಕೂಡ ಅನುಕೂಲ ಆಗ್ತದೆ.
ಹಿರಿಯ ನಾಗರಿಕರಿಗೆ ಅನುಕೂಲವಾದಂತಹ ಯೋಜನೆಗಳು ಅಂಚೆ ಮೂಲಕ ಹಾ, ಜಾರಿ ಇದೆಯಾ? ಖಂಡಿತ. ಹಿರಿಯ ನಾಗರಿಕರ ಅಂತಾನೆ ವಿಶೇಷವಾದ ಯೋಜನೆ ಇದೆ. ಅದನ್ನು ನಾವು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂತಾನೆ ಕರಿತೀವಿ. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಂತ. ಅದಕ್ಕೆ 8.2% ಬಡ್ಡಿ ಇರ್ತದೆ. ಪ್ರತಿ 3 ತಿಂಗಳಿಗೊಮ್ಮೆ ಈ ಸ್ಕೀಮಲ್ಲಿ ಬಡ್ಡಿ ಬರ್ತದೆ. ಅಂದರೆ 60 ವರ್ಷ ದಾಟಿದವರು ಅಥವಾ 55 ವರ್ಷದ ನಂತರ ವಾಲಂಟರಿ ರಿಟೈರ್ಮೆಂಟ್ ಆದವರು ಕೂಡ ಈ ಅಕೌಂಟನ್ನು ಮಾಡಿಸ್ಕೊಳ್ಬೋದು. 1,000 ನಂತರದಲ್ಲಿ ಯಾವುದೇ ಅಮೌಂಟನ್ನು ತೊಡಗಿಸ್ಬೋದು. ಗರಿಷ್ಠ ಮಿತಿ 30 ಲಕ್ಷ ಇರ್ತದೆ. 30 ಲಕ್ಷದವರೆಗೂ ಕೂಡ ಈ ಯೋಜನೆಯಲ್ಲಿ ಹಣ ತೊಡಗಿಸ್ಬೋದು. ಸೊ ಈ ಯೋಜನೆಯನ್ನು ಮಾಡ್ಕೊಂಡು ಪ್ರತಿ 3 ತಿಂಗಳಿಗೆ ಒಂದು ಸಲ ಬಡ್ಡಿಯನ್ನು ಸಿಗ್ತದೆ. ಸೊ ವಿಶೇಷವಾಗಿ ನಿವೃತ್ತ ನೌಕರರು, ಬೇರೆ ಬೇರೆ ಪ್ರೊಫೆಷನಲ್ಸು ನಿವೃತ್ತಿಯನ್ನು ಹೊಂದಿದವರು ತಮ್ಮ ನಿವೃತ್ತಿಯ ಹಣವನ್ನು ಗ್ರ್ಯಾಚುಯಿಟಿ, ರಿಟೈರ್ಮೆಂಟ್, EL ಎನ್ಕ್ಯಾಶ್ಮೆಂಟು ಇಂಥ ಹಣವನ್ನು ಒಂದು ಇಡಿಗಂಟನ್ನು ತೊಡಗಿಸಿದ್ರೆ ಅವರು 3 ತಿಂಗಳಿಗೆ ಬಡ್ಡಿಯನ್ನು ಪಡ್ಕೊಂಡು ತಮ್ಮ ಇಟ್ಟ ಹಣವನ್ನು ಕೂಡ ಸುರಕ್ಷತೆ ಹಾಗೆ ಉಳಿಸ್ಕೊಂಡು ಜೀವನವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು FD ಫಿಕ್ಸ್ಡ್ ಡೆಪಾಸಿಟ್ ಆ ತರದ ಅವಕಾಶಗಳಿದೆಯಾ? ನಿರ್ದಿಷ್ಟ ಹಣ ಕೊಟ್ರೆ ಇಂತಿಷ್ಟು ವರ್ಷ ಇಟ್ಟು ಇಷ್ಟು ಬಡ್ಡಿ ಆ ತರ ತಗೊಳ್ಳೋಕೆ ಅವಕಾಶ ಇದೆ? ಖಂಡಿತವಾಗಿ ಕೂಡ ನಿಗದಿತ ಠೇವಣಿ ಯೋಜನೆ ಅಂತ ನಾವು ಅದಕ್ಕೆ ಕರಿತೀವಿ. ಟೈಮ್ ಡೆಪಾಸಿಟ್ ಅಂತೀವಿ. ಅದರಲ್ಲಿ 4 ವಿಧ ಇದೆ ನಮ್ಮಲ್ಲಿ. 1 ಇಯರಿಗೆ ಇಡ್ಬೋದು, 2 ಇಯರಿಗೆ ಇಡ್ಬೋದು, 3 ಇಯರಿಗೆ ಇಡ್ಬೋದು ಅಥವಾ 5 ಇಯರಿಗೆ ಇಡ್ಬೋದು. 1 ವರ್ಷಕ್ಕಿಟ್ಟರೆ 6.9% ಬಡ್ಡಿ ಬರ್ತದೆ. 1 ವರ್ಷದ ನಂತರ ಅಕೌಂಟನ್ನು ಮುಕ್ತಾಯಗೊಳಿಸ್ಕೊಳ್ಬೋದು. 2 ವರ್ಷಕ್ಕಿಟ್ಟರೆ 7% ಇಂಟ್ರೆಸ್ಟ್ ಬರ್ತದೆ. 2 ವರ್ಷದ ನಂತರ ಅಕೌಂಟನ್ನು ಕ್ಲೋಸ್ ಮಾಡ್ಕೊಳ್ಬೋದು. 3 ವರ್ಷದ ಅಕೌಂಟನ್ನು ಮಾಡ್ಕೊಂಡ್ರೆ 7.1% ಬಡ್ಡಿ ಬರ್ತದೆ. 3 ವರ್ಷದ ನಂತರ ಕ್ಲೋಸ್ ಮಾಡ್ಬೋದು. ಇನ್ನು 5 ವರ್ಷದ ಅಕೌಂಟ್ ಮಾಡಿದರೆ ಅದನ್ನು 5 ವರ್ಷದ ನಂತರ ಕ್ಲೋಸ್ ಮಾಡ್ಬೋದು. 7.5% ಬಡ್ಡಿ ಇರ್ತದೆ. ವಿಶೇಷ ಅಂದರೆ ಈ ಅಕೌಂಟ್ಗಳಲ್ಲಿ ನಿಗದಿತ ಠೇವಣಿ ಖಾತೆ ಆದರೂ ಕೂಡ ಪ್ರತಿ ವರ್ಷದ ಅಂತ್ಯದಲ್ಲಿ ನಾವು ಇದನ್ನು ಬಡ್ಡಿಯನ್ನು ಅವರ ಉಳಿತಾಯ ಖಾತೆಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೇವೆ. ಬ್ಯಾಲೆನ್ಸ್ ಅಕೌಂಟಲ್ಲಿ ಇರ್ತದೆ. ಮತ್ತೆ ಮುಂದಿನ ವರ್ಷ ಇಯರ್ ಕಂಪ್ಲೀಟ್ ಆದಾಗ ಇಂಟ್ರೆಸ್ಟ್ ಬರ್ತದೆ. ಅವಧಿ ಮುಕ್ತಾಯ ಆದಾಗ ಅಕೌಂಟನ್ನು ಕ್ಲೋಸ್ ಮಾಡ್ಕೊಳ್ಳೋದು. ಇನ್ನು ಇನ್ಶೂರೆನ್ಸ್, ಏನೋ ಅಪಘಾತಗಳಾಯ್ತು, ಅದಂದ್ರೆ ಬದುಕು ಅನಿಶ್ಚಿತತೆ, ಹಾಗಾಗಿ ಅಪಘಾತಗಳಾದ್ರೆ ಫ್ಯಾಮಿಲಿಗೊಂದು ಸ್ಟ್ರಾಂಗ್ ಸಪೋರ್ಟ್ ಬೇಕು. ಆ ಮೂಲಕ ಅಂಚೆ ಮೂಲಕ ಫಿನಾನ್ಷಿಯಲ್ ಸಪೋರ್ಟ್ಗೆ ವಿಮೆ ತರ ಯಾವ್ದಾದ್ರು ಯೋಜನೆಗಳು ಜಾರಿ? ಖಂಡಿತ. ನಾವು ಏನು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳಿದೆ, ಅದೇ ರೀತಿಯಲ್ಲೇ ನಮ್ಮಲ್ಲಿ ಈಗ ಗುಂಪು ಅಪಘಾತ ವಿಮೆ ಅಂತ ಯೋಜನೆಗಳನ್ನು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಮೂಲಕ ಜಾರಿ ತಂದಿದ್ದೀವಿ. ಸೊ ಅದರಲ್ಲಿ ಹೇಳೋದಾದರೆ ಸುಮಾರು ಕಂಪನಿಗಳ ಮೂಲಕ, ಉತ್ತಮ ಕಂಪನಿಗಳ ಮೂಲಕ ಭಾರತ ಸರ್ಕಾರ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಮೂಲಕ ಟೈಅಪ್ಪನ್ನು ಮಾಡಿಕೊಂಡಿದೆ. ಉದಾಹರಣೆಗೆ 555 ರೂಪಾಯಿ 1 ವರ್ಷದ ಕಂತನ್ನು ಕಟ್ಟಿದರೆ ಆತನ ಕುಟುಂಬಕ್ಕೆ 10 ಲಕ್ಷದ ವಿಮಾ ಯೋಜನೆ ಇರ್ತದೆ. ಆತ ಒಂದು ವೇಳೆ ಯಾವುದೇ ಪ್ರಕರಣದ ಅವಘಡಕ್ಕೆ ತುತ್ತಾದರೆ, ಅಪಘಾತಕ್ಕೆ ತುತ್ತಾದರೆ ಅವನಿಗೆ ಸಂಪೂರ್ಣ ಸಮ್ ಅಶ್ಯೂರ್ಡ್ ಅಂದರೆ 10 ಲಕ್ಷದ ವಿಮಾ ಮಾಡಿದರೆ 10 ಲಕ್ಷ, ಒಂದು ವೇಳೆ 15 ಲಕ್ಷದ ಸಮ್ ಅಶ್ಯೂರ್ಡ್ ಮಾಡಿದರೆ 15 ಲಕ್ಷ ಹಣವನ್ನು ಆತನ ನಾಮಿನಿಗೆ ಕೊಡುವ ವ್ಯವಸ್ಥೆ ಇರ್ತದೆ. ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಅಂದರೆ ಅಪಘಾತಕ್ಕೆ ಒಳಗಾದ ವ್ಯಕ್ತಿಗೆ ಚಿಕಿತ್ಸೆ ವೆಚ್ಚವನ್ನು ಭರಿಸಲಿಕ್ಕೆ ಕೂಡ ಅವಕಾಶ ಇರ್ತದೆ. 1 ಲಕ್ಷದವರೆಗೆ ಚಿಕಿತ್ಸಾ ವೆಚ್ಚ ಕೂಡ ರೀಫಂಡ್ ಮಾಡುವಂಥ ಅವಕಾಶ ಇರ್ತದೆ. ಒಂದು ವೇಳೆ ಆತ ಮೃತಪಟ್ಟ ವ್ಯಕ್ತಿಯಾಗೆ ಮಕ್ಕಳಿದ್ದರೆ ಆತನ ಮಕ್ಕಳ ಎಜುಕೇಷನ್ನಿಗೆ ಅಂತ ಕೂಡ 50,000 ರೂಪಾಯಿವರೆಗೆ ಈ ಒಂದು ಚಿಲ್ಡ್ರನ್ ಎಜುಕೇಷನ್ ಬೆನಿಫಿಟ್ ಅಂತ ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಅಥವಾ ಆ ಮೃತಪಟ್ಟ ವ್ಯಕ್ತಿಯ ಮಕ್ಕಳ ಮದುವೆ ಮಾಡಲಿಕ್ಕೂ ಕೂಡ ಇದರಲ್ಲಿ ಸಹಾಯಧನ ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ಇಂದು ಅಪಘಾತ ವಿಮಾ ಯೋಜನೆ ಬರೀ ಅಪಘಾತ ಪ್ರಕರಣಕ್ಕಲ್ಲ, ಅವಘಡಕ್ಕೆ ತುತ್ತಾದಂಥವ್ರು ಯಾವುದೇ ರೀತಿ ಅವಘಡ ಇರ್ಬೋದು. ಉದಾಹರಣೆ ಭಾಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ, ಅಪಘಾತ ಅಂದರೆ ವೆಹಿಕಲ್ ಇನ್ಶೂರೆನ್ಸ್ ಆಕ್ಸಿಡೆಂಟ್ ಆದರೆ ಮಾತ್ರ ಅಪಘಾತ ಅಂತ. ಹಾಗಲ್ಲ, ಅಪಘಾತ ಅಂದರೆ ಅವಘಡ. ಉದಾಹರಣೆಗೆ ಹಾವು ಕಚ್ಚೋದಿರ್ಬೋದು ರೈತರು ಕೆಲಸ ಮಾಡುವಾಗ, ಅಥವಾ ಏನೋ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಪ್ರಾಣಿ ದಾಳಿ ಮಾಡೋದಿರ್ಬೋದು, ಕರಡಿ, ಹುಲಿ, ಚಿರತೆ ದಾಳಿ ಮಾಡೋದಿರ್ಬೋದು, ಅಥವಾ ಮರದಿಂದ ಬಿದ್ದು ಅಪಾಯ ಆಗುವಂಥ ಇರ್ಬೋದು. ಯಾವುದೇ ಪ್ರಕರಣ, ದೈಹಿಕ ಕಾಯಿಲೆಯನ್ನು ಹೊರತುಪಡಿಸಿ ಬಾಹ್ಯ ಪ್ರಕರಣಗಳಿಂದ ಅಪಾಯಕ್ಕೆ ಒಳಗಾದ ವ್ಯಕ್ತಿಗೆ ಈ ಒಂದು ವಿಮಾ ಪರಿಹಾರ ಕೊಡುವಂಥ ಯೋಜನೆ ಗುಂಪು ಅಪಘಾತ ವಿಮಾ ಯೋಜನೆ. ಇದು ನಾವೆಲ್ಲ ಅಂಚೆ ಕಚೇರಿಯಲ್ಲಿ ನಮ್ಮ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಮೂಲಕ ನಮ್ಮ ಪೋಸ್ಟ್ ಮ್ಯಾನ್ಗಳು ಹೊರಗಡೆ ಈವನ್ ಫೀಲ್ಡಲ್ಲೂ ಕೂಡ ಈ ಯೋಜನೆ ಮಾಡಿಕೊಡ್ತಿದ್ದಾರೆ. ಎಲ್ಲರೂ ಕೂಡ ಈ ಯೋಜನೆಯನ್ನು ಮಾಡ್ಕೊಳ್ಬೇಕು. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಅಪಘಾತಕ್ಕೆ ತುತ್ತಾದಾಗ ಅವರ ಕುಟುಂಬಕ್ಕೆ ನೆರವಾಗುವ ಯೋಜನೆ ಭಾಳಷ್ಟು ಉತ್ತಮವಾಗಿದೆ. ಇದು ಮಾಡ್ಬೋದು, ಎಲ್ಲರೂ ಕೂಡ ಮಾಡ್ಬೋದು. ಇವತ್ತಿನ ಯುಗ ಡಿಜಿಟಲ್ ಯುಗ. ನಾವು ಇಲ್ಲಿ ಒಂದು ಸಣ್ಣ ಅಂಗಡಿ ನೋಡಿದ್ರು ಸಹ ಅಲ್ಲಿ UPI ಇರುತ್ತೆ. ಫೋನ್ ಪೇ ಮೂಲಕ, ಗೂಗಲ್ ಪೇ ಮೂಲಕ, ಫೋನ್ ಮುಖಾಂತರ ಪೇಮೆಂಟ್ ಮಾಡುವಂತಹ ಆಪ್ಷನ್ಸ್ ನ ಎಲ್ಲರೂ ಪ್ರಿಫರ್ ಮಾಡ್ತಿದ್ದಾರೆ. ಸೊ ಅಂಚೆ ಮೂಲಕ ನಾವು UPI ಬಳಸಿ ಅಥವಾ ಕ್ಯಾಶ್ಲೆಸ್ ಪೇಮೆಂಟ್ ಮಾಡ್ಬೋದಾ? ಖಂಡಿತವಾಗಿ ಕೂಡ. ನೀವು ಹೇಳ್ದಂಗೆ ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲು, ಪ್ರತಿಯೊಂದು ಕೆಲಸ ಕೂಡ ಮೊಬೈಲಲ್ಲೇ ಆಗುವಂಥ ಒಂದು ಕಾಲ ಬಂದುಬಿಟ್ಟಿದೆ. ಅದಕ್ಕೆ ಅನುಕೂಲವಾಗುವಂತಹ ಒಂದು ಯೋಜನೆ ಅಂತಂದರೆ ನಮ್ಮಲ್ಲಿ 2018ರಿಂದ ಒಂದು ಜಾರಿಯಲ್ಲಿರುವಂಥ ಯೋಜನೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಸೇವೆಗಳು. ಇದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಏನಪ್ಪ ಅಂದರೆ ಪೇಪರ್ಲೆಸ್. ಇದೊಂದು ಪರಿಸರ ಸ್ನೇಹಿ ಬ್ಯಾಂಕಿಂಗ್ ವ್ಯವಸ್ಥೆ. ಇದರಲ್ಲಿ ಯಾವುದೇ ಪತ್ರ ವ್ಯವಹಾರ ಅಥವಾ ಕಾಗದ ವ್ಯವಹಾರ ಇರುವುದಿಲ್ಲ. ಅಂದರೆ ಖಾತೆಯನ್ನು ತೆರಲಿಕ್ಕೆ ಅರ್ಜಿಯ ಅವಶ್ಯಕತೆ ಇರುವುದಿಲ್ಲ. ಓನ್ಲಿ ಬಯೋಮೆಟ್ರಿಕ್ ಹೆಬ್ಬೆಟ್ಟನ್ನು
ಮೂಲಕ ಬಯೋಮೆಟ್ರಿಕ್ನ ಮೂಲಕ ಅಕೌಂಟನ್ನು ಮಾಡಲಾಗ್ತದೆ. ನಂತರದ ದಿನಗಳ ಸೇವೆಗಳಿಗೂ ಕೂಡ ಯಾವುದೇ ಕಾಗದ ವ್ಯವಹಾರ ಇರುವುದಿಲ್ಲ. ಅಂದರೆ ಹಣ ಕಟ್ಟಬೇಕು ಅಂದರೂ ಕೂಡ ಅದಕ್ಕೆ ಯಾವುದೇ ಚಲನ ಇರುವುದಿಲ್ಲ. ಬಯೋಮೆಟ್ರಿಕ್ನ ಮೂಲಕ ಮತ್ತು OTP ಮೂಲಕ ಹಣ ಕಟ್ಟಿಸ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಹಣ ಹಿಂಪಡೆಯಲಿಕ್ಕೂ ಕೂಡ ಯಾವುದೇ ಚಲನ್ ಅಥವಾ ಅರ್ಜಿ ಅವಶ್ಯಕತೆ ಇರುವುದಿಲ್ಲ. ಬಯೋಮೆಟ್ರಿಕ್ನ ಮೂಲಕವೇ ಮತ್ತು OTP ಮೂಲಕವೇ ಹಣ ಹಿಂಪಡೆಯಲಿಕ್ಕೂ ಕೂಡ ಅವಕಾಶ ಇರ್ತದೆ. ಈ ಯೋಜನೆಯನ್ನು ನಾವು ಫೀಲ್ಡಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಪೋಸ್ಟ್ ಮ್ಯಾನ್ಗಳು ಫೀಲ್ಡ್ ಸ್ಟಾಪ್ ಮೂಲಕ ಮನೆ ಬಾಗಿಲಿಗೆ ಮಾಡ್ತೇವೆ, ಡೋರ್ ಸ್ಟೆಪ್. ಉದಾಹರಣೆಗೆ ಒಬ್ಬ ವ್ಯಕ್ತಿ ಪೋಸ್ಟ್ ಮ್ಯಾನ್ ಹೋದಾಗ ನನಗೊಂದು ಪೇಪರ್ಲೆಸ್ ಅಕೌಂಟ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟನ್ನು ಮಾಡಿಕೊಡಿ ಅಂದರೆ ಆನ್ ಸ್ಪಾಟ್ ಅವರ ಮನೆ ಬಾಗಿಲಲ್ಲಿ ಅಕೌಂಟನ್ನು ಮಾಡಿಕೊಡ್ತಾರೆ. ಅಥವಾ ಇನ್ನೊಮ್ಮೆ ಹೋದಾಗ ನನ್ನ ಖಾತೆಗೆ ಹಣ ಕಟ್ಟಬೇಕು ಅಂತಂದರೆ ಅವರ ಮನೆ ಬಾಗಿಲಲ್ಲಿ ಹಣ ಕಟ್ಟಿಸ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಇಲ್ಲ ಅಂತಂದರೆ ಅವರು ಸರ್ವಿಸ್ ರಿಕ್ವೆಸ್ಟನ್ನು ರೈಸ್ ಮಾಡಿದರೆ ನಮ್ಮ ಸ್ಟಾಪೇ ಹೋಗಿ ಕಲೆಕ್ಟ್ ಮಾಡೋದು ಅಥವಾ ಕಟ್ಟಿಸ್ಕೊಂಡು ಬರುವಂಥದ್ದು ಇಂಥದನ್ನೆಲ್ಲ ಕೂಡ ಮಾಡಲಿಕ್ಕೆ ಅವಕಾಶ ಇರ್ತದೆ. ಹೌದು, ಇದರಲ್ಲಿ UPI ಸರ್ವಿಸ್ ಇರ್ತದೆ. ಮತ್ತು ಬೇರೆ ಬೇರೆ ಎಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ನಮ್ಮದು ಅಪ್ಲಿಕೇಶನ್ ಇದೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಆ್ಯಪ್ ಇದೆ, ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಇದೆ. ಆ ಆ್ಯಪ್ನ ಮೂಲಕ ಮನೆಯಲ್ಲೇ ಕೂತ್ಕೊಂಡು ಕೂಡ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಇರ್ತದೆ. ಈ ಮೊದಲೇ ನಾನೇನು ಹೇಳಿದೆ, RD ತಿಂಗಳ ಕಟ್ಟುವ ಯೋಜನೆ ಅಥವಾ ಸುಕನ್ಯಾ ಸಮೃದ್ಧಿ ಹೆಣ್ಣು ಮಕ್ಕಳ ಯೋಜನೆ, ಇದೆಲ್ಲ ಯೋಜನೆಗಳಿಗೆ ಏನು ತೊಡಗಿಸ್ಬೇಕು ಪ್ರತಿ ತಿಂಗಳು ಅಥವಾ ತಮಗೆ ಬೇಕಾದಾಗ ಕಟ್ಟಬೇಕಾದಾಗ ಕಟ್ಟುವಂಥ ಹಣವನ್ನು ಈ ಆ್ಯಪ್ನ ಮೂಲಕ ಮನೆಯಲ್ಲೇ ಕೂತ್ಕೊಂಡು ಕೂಡ ಕಟ್ಟಬೋದು. ಅಂಚೆ ಕಚೇರಿಗೆ ಭೇಟಿ ಕೊಡದೆ ಕೂಡ ಕಟ್ಟಲಿಕ್ಕೆ ಅವಕಾಶ ಇರ್ತದೆ. ಸೊ ಇದೊಂದು ಜನಸ್ನೇಹಿ ಜೊತೆಗೆ ಪರಿಸರ ಸ್ನೇಹಿ ಮತ್ತು ಸಮಯವನ್ನು ಉಳಿತಾಯ ಮಾಡುವಂಥ ಯೋಜನೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಭಾಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದಂಥ ಯೋಜನೆ. ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರ ಬಜೆಟಲ್ಲೂ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಗ್ರಾಮೀಣ ಭಾಗದ ಆರ್ಥಿಕತೆಯ ಒಂದು ಕೆಟಲಿಸ್ಟ್ ಆಗಿ ನಮ್ಮ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಕೆಲಸ ಮಾಡಲಿದೆ ಅಂತೇಳಿ. ಸೊ ಹಾಗೆ ನಮ್ಮ ಎಲ್ಲ ರೂರಲ್ ಗ್ರಾಮೀಣ ಭಾಗದ ಅಂಚೆ ಸಿಬ್ಬಂದಿಗಳು ಈ ಒಂದು ಯೋಜನೆಯನ್ನು ಜನರ ಮನೆ ಬಾಗಿಲಲ್ಲಿ ಅವರ ಮನೆ ಬಾಗಿಲಿಗೆ ಹೋಗಿ ಸೇವೆ ಕೊಡಲಿಕ್ಕೆ ಇದೊಂದು ನಮಗೆ ಪ್ಲಾಟ್ಫಾರ್ಮ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ದಿನಕ್ಕೊಂದ್ರಂತೆ ನಾವು ಈ ಇನ್ಶೂರೆನ್ಸ್ ಪಾಲಿಸಿದು ಬೇಕಾದಷ್ಟು ಒಂದು ಆಪ್ಷನ್ಸ್ ಸಿಗ್ತಾ ಇವೆ. ಅಂದ್ರೆ ಅದೇ ತರ ಆಪ್ಷನ್ಸು ಸರ್ಕಾರಿ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕರೆ ಒಳ್ಳೇದು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ತುಂಬಾ ಆಪ್ಷನ್ಸ್ ಇದೆಯಾ ಈ ಅಪಘಾತ ವಿಮೆಯಲ್ಲಿ? ಯಾವುದೇ ಜೀವ ವಿಮಾ ಯೋಜನೆಗಳಲ್ಲಿ ಆಪ್ಷನ್ಸ್ ಇದೆಯಾ? ಖಂಡಿತವಾಗಿಯೂ ಕೂಡ ಜೀವ ವಿಮೆ ಇದು ಇತ್ತೀಚಿನ ಯೋಜನೆ ಏನಲ್ಲ, ತುಂಬ ಹಳೆಯದಾದ ಯೋಜನೆ. ಮೊದಲಿಗೆ ಆರಂಭಿಸಿದಂಥ ಯೋಜನೆ ಭಾರತ ಸರ್ಕಾರದಿಂದ ಮೊದಲಿಗೆ ಆರಂಭವಾದಂಥ ವಿಮಾ ಯೋಜನೆ ಅದು ಅಂಚೆ ಕಚೇರಿ ಜೀವ ವಿಮೆ 1884ನೇ ಇಸ್ವಿಯಲ್ಲಿ ಆರಂಭವಾದಂಥ ಯೋಜನೆ. ಮೊದಲಿಗೆ ಉದ್ಯೋಗಸ್ಥರಿಗೆ ಮಾತ್ರ, ನೌಕರರಿಗೆ ಮಾತ್ರ ಮಾಡ್ತಾ ಇದ್ವಿ. ನಂತರ ದಿನಗಳಲ್ಲಿ ಪ್ರೊಫೆಷ್ನಲ್ಸ್, ಬೇರೆ ಬೇರೆ ರೀತಿಯ ಪ್ರೊಫೆಷ್ನಲ್ಸಿಗೆ ಮಾಡಲಿಕ್ಕೆ ಅವಕಾಶ ಸೃಷ್ಟಿಯಾಯಿತು. ಇತ್ತೀಚಿನ ದಿನಗಳಲ್ಲಿ ನಾವು ಡಿಗ್ರಿ ಹೋಲ್ಡರ್ಸ್, ಯಾವುದೇ ಪದವಿ ಪಡೆದ ವ್ಯಕ್ತಿ ಕೂಡ ಈ ಅಂಚೆ ಜೀವ ವಿಮೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಇದರಲ್ಲಿ 6 ಬಗೆಯ ವಿಮಾ ಯೋಜನೆಗಳಿದ್ದಾವೆ. ಅದರಲ್ಲಿ ಒಂದು ಹೋಲ್ ಲೈಫ್ ಇನ್ಶೂರೆನ್ಸು, ಅಂದರೆ ತಮ್ಮ 60 ವರ್ಷದವರೆಗೆ ಕಟ್ಟಲಿಕ್ಕೆ ಅವಕಾಶ ಇರ್ತದೆ. ನಂತರದ ದಿನಗಳಲ್ಲಿ 80 ವರ್ಷದವರೆಗೆ ಆತ ಬದುಕಿದ್ರೆ ತೊಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಇಲ್ಲ ಅಂದರೆ ಅವರ ನಾಮಿನಿ ಸಂಪೂರ್ಣ ಹಣವನ್ನು ಪಡೀಲಿಕ್ಕೆ ಅವಕಾಶ ಇರ್ತದೆ. ಭಾಳಷ್ಟು ಪಾಪ್ಯುಲರ್ ಆಗಿರೋದಂತಂದರೆ ಎಂಡೋಮೆಂಟ್ ಇನ್ಶೂರೆನ್ಸು. ಈ ಇನ್ಶೂರೆನ್ಸನ್ನು ಭಾಳಷ್ಟು ಜನ ಮಾಡ್ಕೊಳ್ತಾರೆ. ಸೊ ಇದಕ್ಕೆ 5800 ಪರ್ ಇಯರ್ ಪರ್ 1000 ಸಮ್ ಅಶ್ಯೂರ್ಡ್ಗೆ ಬೋನಸ್ ಇರ್ತದೆ. 1 lakh ಸಮ್ ಅಶ್ಯೂರ್ಡ್ಗೆ ಬೋನಸ್ ಇರ್ತದೆ. ಸೊ ಈ ಯೋಜನೆಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೋದು. ಜೊತೆಗೆ ಕೆಲವರು ಇರ್ತಾರೆ ಮನೇಲಿರ್ತಾರೆ, ಅವರಿಗೆ ಇನ್ಶೂರೆನ್ಸ್ ಕವರೇಜ್ ಬರೋಂಗಿರೋದಿಲ್ಲ, ಅಥವಾ ಅವರ ಗಂಡ ಅಥವಾ ಪತ್ನಿ ಬೇರೆ ಕೆಲಸದಲ್ಲಿರ್ತಾರೆ ಅಥವಾ ಪ್ರೊಫೆಷನಲ್ ಇರ್ತಾರೆ. ಅಂಥವರು ಗಂಡ ಹೆಂಡತಿ ಜಂಟಿಯಾಗಿ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಅದನ್ನು ನಾವು ಜಾಯಿಂಟ್ ಲೈಫ್ ಇನ್ಶೂರೆನ್ಸ್ ಅಥವಾ ಯುಗಲ್ ಸುರಕ್ಷಾ ಅಂತ ಕರಿತೀವಿ. ಗಂಡ ಹೆಂಡತಿ ಇಬ್ಬರಿಗೂ ಸೇರಿ ಒಂದೇ ಪಾಲಿಸಿ ಮಾಡ್ತೇವೆ. ಅಂದರೆ ಒಂದೇ ಪಾಲಿಸಿ, ಒಂದೇ ಕಂತು, ಲಾಭ ಮಾತ್ರ ಇಬ್ಬರಿಗೆ ಇರ್ತದೆ. ಅಂದರೆ ಇಬ್ಬರಲ್ಲಿ ಯಾರೇ ಒಂದು ವೇಳೆ ಮೃತಪಟ್ಟರೆ ಇಮಿಡಿಯೇಟ್ ಫುಲ್ ಸಮ್ ಅಶ್ಯೂರ್ಡನ್ನು ಕ್ಲೈಮ್ ಮಾಡೋ ಅವಕಾಶ ಇರ್ತದೆ. ಜೊತೆಗೆ ಮಕ್ಕಳ ಯೋಜನೆ ಒಂದಿದೆ, ಚಿಲ್ಡ್ರನ್ ಪಾಲಿಸಿ ಅಂತ ನಾವು ಕರಿತೀವಿ, ಬಾಲ ವಿಮಾ ಅಂತ ಕರಿತೀವಿ. ಸೊ ಈ ಯೋಜನೆ ವಿಶೇಷವಾಗಿ ನಮ್ಮ ಅಂಚೆ ಕಚೇರಿಯಲ್ಲಿ ಯಾರು ವಿಮಾ ಯೋಜನೆ ಮಾಡಿದ್ದಾರೆ ಅವರ ಮಕ್ಕಳಿಗೆ ಮಾತ್ರ ಮಾಡಲಿಕ್ಕೆ ಅವಕಾಶ ಇರ್ತದೆ. ಮತ್ತು ಏಜಿನ ಮಿತಿ ಕೂಡ ಇರ್ತದೆ. ಮಗುವಿನ ವಯಸ್ಸು 5 ವರ್ಷ ದಾಟಿರಬೇಕು, 20 ವರ್ಷ ಒಳಗಡೆ ಇರಬೇಕು. ಮತ್ತು ಪೇರೆಂಟ್ ಯಾರು ಪಾಲಿಸಿ ಮಾಡಿಸ್ಕೊಂಡಿದ್ದಾರೆ ಅವರು 45 ವರ್ಷದ ಒಳಗಿನ ಏಜ್ನವರಾಗಿರಬೇಕು. ಈ ಕಂಡೀಷನ್ಸಿಗೆ ಒಳಪಟ್ಟು ಮಗುವಿಗೂ ಕೂಡ ಇನ್ಶೂರೆನ್ಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೊ ಈ ರೀತಿಯ ಇನ್ಶೂರೆನ್ಸ್ ಜೊತೆಗೆ ಮನಿ ಬ್ಯಾಕ್ ಪಾಲಿಸಿ ಕೂಡ ಉಂಟು. ಭಾಳಷ್ಟು ಖಾಸಗಿ ವಿಮಾ ಯೋಜನೆಗಳು ಮನಿ ಬ್ಯಾಕ್ ಪಾಲಿಸಿನ ತುಂಬ ಮಾಡಿಕೊಡ್ತಾರೆ. ಸೊ ನಮ್ಮಲ್ಲಿ ಕೂಡ ಮನಿ ಬ್ಯಾಕ್ ಪಾಲಿಸಿ ಕೂಡ ಉಂಟು. ಅದು 15 ವರ್ಷದ ಟರ್ಮಿಗೆ ಒಂದು ಮನಿ ಬ್ಯಾಕ್ ಪಾಲಿಸಿ ಇದೆ. ಇನ್ನೊಂದು 20 ವರ್ಷದ ಟರ್ಮಿಗೆ ಮನಿ ಬ್ಯಾಕ್ ಪಾಲಿಸಿ ಇದೆ. ಉದಾಹರಣೆಗೆ 15 ವರ್ಷದ ಪಾಲಿಸಿಯನ್ನು ತೊಗೊಂಡ್ರೆ ಪ್ರತಿ 3 ವರ್ಷಕ್ಕೆ ಒಂದು ಕಂತನ್ನು ಹಣ ಹಿಂಪಡೀಲಿಕ್ಕೆ ಅವಕಾಶ ಇರ್ತದೆ. 20 ವರ್ಷದ ಪಾಲಿಸಿಯನ್ನು ತೊಗೊಂಡ್ರೆ ಪ್ರತಿ 4 ವರ್ಷಕ್ಕೆ ಒಂದು ಸಲ ಹಣ ಹಿಂಪಡೀಲಿಕ್ಕೆ ಅವಕಾಶ ಇರ್ತದೆ. ಸೊ ಈ ರೀತಿ 6 ಬಗೆಯ ಇನ್ಶೂರೆನ್ಸ್ಗಳು ಅತ್ಯಂತ ಜನಪ್ರಿಯವಾಗಿ ಭಾಳಷ್ಟು ಜನ ಇದನ್ನು ಮಾಡಿಸ್ಕೊಳ್ತಿದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ವಿಷಮ ಪರಿಸ್ಥಿತಿ, ಕೋವಿಡ್ ನಂತರದ ದಿನಗಳಲ್ಲಿ ಮನುಷ್ಯನ ಜೀವನ ಭಾಳಷ್ಟು ದುಸ್ತರವಾಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ವಿಮೆಯನ್ನು ಮಾಡಿಸ್ಕೊಳ್ಬೇಕು. ಯಾವುದಾದ್ರೂ ಒಂದು ವಿಮೆಯನ್ನು ಮಾಡಿಸ್ಕೊಂಡ್ರೆ
ಆತನ ಕುಟುಂಬಕ್ಕೆ ಅವರು ಸುರಕ್ಷೆಯನ್ನು ನೀಡಿದಂಗೆ ಆಗ್ತದೆ, ಕುಟುಂಬದ ಕಾಳಜಿಯನ್ನು ನೀಡಿದಂಗೆ ಆಗ್ತದೆ. ಹಾಗಾಗಿ ಅಪಘಾತ ವಿಮೆ ಮತ್ತು ಜೀವ ವಿಮೆ ಇದೆರಡೂ ಕೂಡ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಮಹತ್ವವನ್ನು ಪಡೆದಂಥ ಯೋಜನೆಗಳು. ಎಲ್ಲರೂ ಇದನ್ನು ಪಡ್ಕೊಂಡ್ರೆ ಒಳ್ಳೆಯದು. ಖಾಸಗಿಯಲ್ಲಿರುವಂತಹ ಎಲ್ಲ ಬಗೆಯ ಆಪ್ಷನ್ ಕೂಡ ಸರ್ಕಾರಿ ವ್ಯವಸ್ಥೆನ ಅಂಚೆ ಕಚೇರಿಯಲ್ಲಿದೆ ಅಂತಾನೆ ಹೇಳ್ಬೋದು. ಎಲ್ಲ ಯೋಜನೆಗಳಲ್ಲಿದೆ. ಸೊ ಹೇಳಬೇಕು ಅಂತಂದರೆ ಅಂಚೆ ಕಚೇರಿಯಲ್ಲಿರುವ ಯೋಜನೆಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಯಾವ ಯೋಜನೆ ಅಂಚೆ ಕಚೇರಿಯಲ್ಲಿ ಇಲ್ಲ ಅಂತ ನೀವು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗೆ ವಿಮಾ ಯೋಜನೆಗಳು, ಉಳಿತಾಯ ಯೋಜನೆಗಳು, ಆಧಾರ್ ಸರ್ವಿಸಸ್ಸು, ಕಾಗದ ರಹಿತ ಬ್ಯಾಂಕಿಂಗು ಮತ್ತು ಕಾಮನ್ ಸರ್ವಿಸ್ ಸೆಂಟರಲ್ಲಿ ನಾವು ಟಿಕೆಟ್ ಬುಕ್ಕಿಂಗನ್ನು ಮಾಡಿಕೊಡ್ತೇವೆ, ಪಾಸ್ಪೋರ್ಟನ್ನು ಮಾಡ್ಕೊಳ್ತಾ ಇದ್ದೇವೆ, ಆಧಾರ್ ಸರ್ವಿಸಸ್ಸನ್ನು ಕೊಡ್ತಾ ಇದ್ದೇವೆ. ಸೊ ಎಲ್ಲ ಬಗೆಯ ಗ್ರಾಹಕರಿಗೆ, ಜನಸಾಮಾನ್ಯರಿಗೆ ಬೇಕಾಗುವಂಥ ಯೋಜನೆಗಳನ್ನು ನಾವು ಅಂಚೆ ಕಚೇರಿಯಲ್ಲಿ ಮಾಡ್ಕೊಳ್ತಿದ್ದೇವೆ. ಸೊ ಇದನ್ನೆಲ್ಲ ಗ್ರಾಹಕರು ಪೋಸ್ಟ್ ಆಫೀಸಿಗೆ ಬಂದು ತಿಳ್ಕೊಳ್ಬೇಕು. ಅಥವಾ ಅದನ್ನೂ ಕಷ್ಟ ಇರುವಂಥವ್ರಿಗೆ ಒಂದು ಸುಲಭದ ಉಪಾಯ ಅಂತ ಅಂದರೆ ಪೋಸ್ಟ್ ಇನ್ಫೋ ಅಂತ ನಮ್ಮದು ಆ್ಯಪ್ ಇದೆ, ಒಂದು ಪೋಸ್ಟ್ ಇನ್ಫೋ ಅಂತ. ಇದನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ತಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಇದರ ಮೂಲಕ ಯೋಜನೆಗಳ ಬಗ್ಗೆ ತಿಳ್ಕೊಳ್ಬೋದು, ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಬೋದು, ಪೋಸ್ಟೇಜ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು, ಇನ್ಶೂರೆನ್ಸ್ನ ವಿಮಾ ಕಂತು ಎಷ್ಟು ಬರ್ತದೆ ಅಂತ ನೋಡ್ಕೊಳ್ಬೋದು, ಅಥವಾ ತಮ್ಮ ಕಳಿಸಿದ ಪತ್ರ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಕೊಳ್ಬೋದು, ಅಥವಾ ಹತ್ತಿರದ ಅಂಚೆ ಕಚೇರಿ ಎಲ್ಲಿದೆ ಅಂಥೇಳಿ ಪೋಸ್ಟ್ ಆಫೀಸನ್ನು ಲೊಕೇಟ್ ಮಾಡಿ ನೋಡ್ಬೋದು, ಅಥವಾ ತಮ್ಮ ದೂರುಗಳಿದ್ದರೆ ಅಥವಾ ಫೀಡ್ಬ್ಯಾಕ್ ಇದ್ದರೆ ಆ ಆ್ಯಪ್ನ ಮೂಲಕ ಸಲ್ಲಿಸ್ಬೋದು. ಇಷ್ಟೆಲ್ಲ ಅವಕಾಶಗಳು ಪೋಸ್ಟ್ ಇನ್ಫೋ ಆ್ಯಪಲ್ಲಿ ಇರ್ತದೆ. ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಸಾರ್ವಜನಿಕರಿಗೆ ಉಪಯುಕ್ತವಾದಂತಹ ಅನೇಕ ಅಂಚೆ ಕುರಿತಾದ ಮಾಹಿತಿಯನ್ನು ಹಂಚಿಕೊಂಡಂತಹ ಶ್ರೀ ಹೂವಪ್ಪಾಜಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ವಿಶ್ವಂಬರ ಟಿವಿ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ವಿಶ್ವಂಬರ ಟಿ ವಿ ಚಾನಲ್ಗೆ ನನ್ನ ಮನದಾಳದ ಧನ್ಯವಾದಗಳು. ಯಾಕೆಂತಂದರೆ ಭಾಳಷ್ಟು ಹಿಂದಿನ ದಿನಗಳಲ್ಲಿ ನಾವು ಜನಸಂಪರ್ಕ ಅಭಿಯಾನ ಅಂಥೇಳಿ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಮಾಡ್ತಾಯಿದ್ವಿ. ಅದರ ಒಂದು ಅರಿವು ಕಾರ್ಯಕ್ರಮದ ಮಾಹಿತಿಯನ್ನು ಬಿತ್ತರಿಸುವ ಮೂಲಕ ಸಾರ್ವಜನಿಕರಲ್ಲಿ ಈ ಮಾಹಿತಿ ಮುಟ್ಟುವ ಕೆಲಸವನ್ನು ನೀವು ಕೂಡ ಎಲ್ಲ ಮಾಡ್ತಾ ಇದ್ದೀರಿ. ಇದರಿಂದ ಒಂದು ಅನುಕೂಲ ಅಂತಂದರೆ ಸಾರ್ವಜನಿಕರು ತಾವಾಗಿ ನಮ್ಮ ಊರಲ್ಲೂ ಕೂಡ ಇಂಥ ಒಂದು ಜನಸಂಪರ್ಕ ಅಭಿಯಾನ ಅರಿವು ಕಾರ್ಯಕ್ರಮ ಮಾಡಿ ಅಂತೇಳಿ ಮನವಿಗಳನ್ನ ಕೊಡ್ತಿದ್ದಾರೆ. ಖಂಡಿತವಾಗಿಯೂ ಕೂಡ ನಾವು ಯಾವುದೇ ಗ್ರಾಮದಿಂದ, ಯಾವುದೇ ಒಂದು ಮೂಲೆಯಲ್ಲಿರುವಂಥ ಊರಾಗಲಿ, ಥಿಕ್ ಫಾರೆಸ್ಟ್, ರಿಮೋಟ್ ಏರಿಯಾ ಆಗಲಿ, ಎಲ್ಲಿಂದ ಮಾಹಿತಿ ಬಂದರೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ನಾವು ನಮ್ಮ ಟೀಮ್ನೊಂದಿಗೆ ಹೋಗಿ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸೊ ಅದಕ್ಕೆ ಅನುಕೂಲ ಆಗುವಂತೆ ನೀವು ಮಾಹಿತಿ ಬಿತ್ತರ ಮಾಡ್ತಾ ಇರುವಂಥದ್ದು ಜನರಿಗೆ ನಿಜಕ್ಕೂ ಕೂಡ ಅನುಕೂಲ ಆಗ್ತಾ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.